ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ಬನಹಟ್ಟಿ ಗ್ರಾಮ ಪಂಚಾಯತಿಗೆ ಒಳಪಡ್ತಕ್ಕಂಥ ಬನಹಟ್ಟಿ ಮತ್ತು ಮೂಗನೂರು ಗ್ರಾಮಗಳಿಗೆ ಕಳೆದ 4-5 ವರ್ಷಗಳಿಂದ ಈ ಕುಡಿಯುವ ನೀರಿನ ಸಮಸ್ಯೆ ಆಗ್ತಾ ಇದೆ. ನಾನು ಕೂಡ ಈ ಗದಗ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ತಾಲೂಕು ಪಂಚಾಯತಿ ಅಧಿಕಾರಿಗಳಿಗೆ ಹಾಗೂ ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ಹಲವಾರು ಬಾರಿ ನಾವು ಪತ್ರ ಮುಖೇನ ಸಂಪರ್ಕ ಮಾಡಿದ್ರು ಕೂಡ ಇವರು ತಮ್ಮ ಬೇಜವಾಬ್ದಾರಿಯಿಂದ ಕುಡಿಯುವ ನೀರಿಗೆ ಬಂದಿರತಕ್ಕಂಥ ಅನುದಾನಗಳು ಸರಿಯಾದ ರೀತಿಯಲ್ಲಿ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯೊಳಗ ಅವು ಸದ್ವಿನಿಯೋಗ ಆಗ್ತಾ ಇಲ್ಲ ಅಂತಕ್ಕಂಥ ವಿಚಾರವನ್ನ ನಾನು ಬಯಸ್ತಾ ಇದ್ದೇನೆ ಈ ಸಂದರ್ಭದೊಳಗ. ಯಾಕಪ್ಪ ಅಂದ್ರೆ ನರಗುಂದ ತಾಲೂಕಿನೊಳಗೆ ಒಟ್ಟು 13 ಗ್ರಾಮ ಪಂಚಾಯತಿಗಳಿದಾವ. ಯಾವುದೇ ಗ್ರಾಮ ಪಂಚಾಯತಿಯಲ್ಲಿ 12 ಗ್ರಾಮ ಪಂಚಾಯತಿಯಲ್ಲಿ ಈ ಕುಡಿಯುವ ನೀರಿನ ಸಮಸ್ಯೆ ಇಲ್ಲ. ಆದ್ರೆ ಕೇವಲ ಬನಹಟ್ಟಿ ಗ್ರಾಮ ಪಂಚಾಯತಿಗೆ ಯಾಕೆ ಈ ಸಮಸ್ಯೆ ಆಗ್ತಾ ಇದೆ ಅಂತಕ್ಕಂಥ ವಿಚಾರಗಳನ್ನ ನಾನು ಹಲವಾರು ಬಾರಿ ಅರ್ಜಿಗಳನ್ನ ಹಾಕಿ ಒಂದಿಷ್ಟು ವಿಷಯಗಳನ್ನ ಸಂಗ್ರಹ ಮಾಡಿದಾಗ ಇಲ್ಲಿ ಕುಡಿಯುವ ನೀರಿಗೆ ಬಂದಿರತಕ್ಕಂಥ ಅನುದಾನಗಳು ಸರಿಯಾದ ರೀತಿಯಲ್ಲಿ ಸದ್ವಿನಿಯೋಗ ಆಗ್ತಾ ಇಲ್ಲ. ಉದಾಹರಣೆಗೆ ಈಗ JJM ಅಂತ ಹೇಳಿ ಇಡೀ ಭಾರತದಾದ್ಯಂತ ಮತ್ತು ಕರ್ನಾಟಕದಾದ್ಯಂತ ಕುಡಿಯುವ ನೀರಿಗಾಗಿ ಮನೆ ಮನೆಗೆ ಗಂಗೆ ಅಂತ ಹೇಳಿ ಸಾಕಷ್ಟು ಲಕ್ಷಾಂತರ ಕೋಟಿಗಳಲ್ಲಿ ಅನುದಾನ ಕೇಂದ್ರ ಸರ್ಕಾರದಿಂದ ಮತ್ತು ರಾಜ್ಯ ಸರ್ಕಾರದಿಂದ ಬಿಡುಗಡೆ ಆಗ್ತಾ ಇದೆ. ಅದೇ ರೀತಿ ಮತ್ತು ಬನಹಟ್ಟಿ ಮತ್ತು ಮೂಗನೂರು ಗ್ರಾಮಗಳಿಗೂ ಕೂಡ ಈ JJMಗೆ ಸಾಕಷ್ಟು ಅನುದಾನ ಬಿಡುಗಡೆ ಆಗಿದೆ. ಅದು ಎಷ್ಟು ಪ್ರಮಾಣದಲ್ಲಿ ಮನೆ ಮನೆಗೆ ಗಂಗೆ ಹಣ ಸದ್ವಿನಿಯೋಗ ಆಗಿದೆ ಅಂತಕ್ಕಂಥದ್ದನ್ನ ಈ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು, ತಹಸೀಲ್ದಾರರಾಗಲಿ, ಗ್ರಾಮ ಪಂಚಾಯತಿ ಅಧಿಕಾರಿಗಳಾಗಲಿ ಈ ಸಾರ್ವಜನಿಕರಿಗೆ ಉತ್ತರವನ್ನ ನೀಡಬೇಕು ಅಂತ ಹೇಳಿ ಈ ಮೂಲಕ ನಾನು ಆಗ್ರಹವನ್ನ ಮಾಡ್ತಾ ಇದ್ದೇನೆ. ಈಗಾಗಲೇ ನಾವು ಹಲವಾರು ಬಾರಿ ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡ್ರು ಕೂಡ ಇಲ್ಲಿ ನಮಗೆ ಏನಾಗ್ತಾ ಇದೆ ಸಮಸ್ಯೆ ಅಂದ್ರೆ 15ರಿಂದ 20 ದಿವಸಗಳವರೆಗೆ ನೀರು ಬರ್ತಾ ಇದೆ. ಈ ನೀರನ್ನ ಸಂಗ್ರಹ ಮಾಡಿಕೊಳ್ಳಿಕ್ಕೆ ಸುಮಾರು ಸಾರ್ವಜನಿಕರು 5,000-10,000 ಬ್ಯಾರಲ್ಗಳನ್ನ ಸಂಗ್ರಹ ಮಾಡ್ಕೊಂತ ಇದ್ದಾರೆ ಮನೆಗಳ ಮುಂದೆ. ಇದರಿಂದ ಏನಾಗ್ತಾ ಇದೆ, ಜಾಸ್ತಿ ನೀರನ್ನ ಸಂಗ್ರಹ ಮಾಡಿದ್ರೆ ಅದರಲ್ಲಿ ನೀರಿನಲ್ಲಿ ಹುಳುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇದರಿಂದ ರೋಗಾದಿಗಳು ಕೂಡ ಹೆಚ್ಚತಕ್ಕಂತ ಸಂದರ್ಭ ಜಾಸ್ತಿ ಆಗ್ತಾ ಇದೆ. ಆದ್ದರಿಂದ ದಯಮಾಡಿ ಈ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಎಷ್ಟೊಂದು ಬೇಜವಾಬ್ದಾರಿಯಿಂದ ವರದಿಯನ್ನ ಕೊಡ್ತಾರಪ್ಪ ಅಂತಂದ್ರೆ, ಇಷ್ಟೆಲ್ಲ ಸಾರ್ವಜನಿಕರು 15 ದಿನಕ್ಕೆ 20 ದಿವಸಕ್ಕೊಮ್ಮೆ ನೀರು ಬರ್ತಾ ಇಲ್ಲ ಅಂತ ವರದಿ ಕೊಟ್ಟರು ಕೂಡ ಇವರು 3 ದಿವಸಕ್ಕೊಮ್ಮೆ 4 ದಿವಸಕ್ಕೊಮ್ಮೆ ನೀರು ಮೂಗನೂರು ಗ್ರಾಮಕ್ಕೆ ಮತ್ತು ಬನಹಟ್ಟಿ ಗ್ರಾಮಕ್ಕೆ ಹಾಗೂ ಕುರ್ಲಗೇರಿ ಗ್ರಾಮಕ್ಕೆ ನಾವು ನೀರು ಸರಬರಾಜು ಮಾಡ್ತಾ ಇದ್ದೇವೆ ಅಂತಕ್ಕಂಥ ಒಂದು ಬೇಕಾಬಿಟ್ಟಿ ಹೇಳಿಕೆಗಳನ್ನ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಮತ್ತು ಗ್ರಾಮೀಣಾಭಿವೃದ್ಧಿ ಮತ್ತು ಕುಡಿಯುವ ನೀರಿನ ಇಲಾಖೆ ಅಧಿಕಾರಿಗಳಾದಂತ ಅನಿಲ್ ಕುಮಾರ್ ಅಂತ ಒಬ್ಬ ಭ್ರಷ್ಟ ಇಂಜಿನಿಯರ್, ನಾನು ಈ ಮೂಲಕ ಹೇಳ್ತಾ ಇದ್ದೇನೆ, ಸರ್ಕಾರಕ್ಕೆ ಮತ್ತು ಸಂಬಂಧಿಸಿದಂತ ಜಿಲ್ಲಾಧಿಕಾರಿಗಳಿಗೆ ತಪ್ಪು ವರದಿಯನ್ನ ಈ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಮತ್ತು ಗ್ರಾಮೀಣ ಕುಡಿಯುವ ನೀರಿನ ಅಧಿಕಾರಿಗಳು ತಪ್ಪು ವರದಿಯನ್ನು ಕೊಡ್ತಾ ಇದ್ದಾರೆ. ಅದರಿಂದ ಮಾತ್ರ ಈ ನೀರು ನಮ್ಮ ಬನಹಟ್ಟಿ ಮತ್ತು ಮೂಗನೂರು ಗ್ರಾಮಗಳಿಗೆ ಸರಿಯಾದ ರೀತಿಯಲ್ಲಿ ಆಗ್ತಾ ಇಲ್ಲ ಅಂತಕ್ಕಂಥ ಒಂದು ವಿಚಾರವನ್ನ ಈ ಸಂದರ್ಭದೊಳಗೆ ಹೇಳಬಯಸ್ತಾ, ಇಡೀ ಬನಹಟ್ಟಿ ಮತ್ತು ಮೂಗನೂರು ಹಾಗೂ ಕುರ್ಲಗೇರಿ ಗ್ರಾಮಗಳ ಸಾರ್ವಜನಿಕರ ಪರವಾಗಿ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಈ ಕೂಡಲೇ ಈ ಸಮಸ್ಯೆಯನ್ನ ಈಗಾಗಲೇ ಮುಖ್ಯಮಂತ್ರಿಗಳು ಕಳೆದ 3-4 ದಿನಗಳ ಹಿಂದ್ಗಡೆ ಇದರ ಬಗ್ಗೆ ಕುಡಿಯುವ ನೀರಿನ ಬಗ್ಗೆ ಮೀಟಿಂಗ್ ಅನ್ನು ಮಾಡಿದ್ದಾರೆ. ಆ ಕುಡಿಯುವ ನೀರಿನ ಏನಾದರೂ ಸಮಸ್ಯೆ ಆದ್ರೆ ಆ ಜಿಲ್ಲಾಧಿಕಾರಿಗಳೇ ಹೊಣೆಗಾರರು ಅಂತಕ್ಕಂಥ ಉತ್ತರವನ್ನ ನೀಡಿದ್ದಾರೆ. ಈ ಸಮಸ್ಯೆಗೆ ಗದಗ ಜಿಲ್ಲೆಯ ಜಿಲ್ಲಾಧಿಕಾರಿಗಳನ್ನೇ ನಾವು ಹೊಣೆಗಾರನ್ನ ಮಾಡಬೇಕು ಅಂತ ಹೇಳಿ ಈ ಮೂಲಕ ನಾನು ಆಗ್ರಹವನ್ನ ಮಾಡ್ತಾ ಇದ್ದೇನೆ. ಸರ್, ತಮ್ಮ ಹೆಸರು? ವೀರನಗೌಡ ಮೂಗನೂರು ಅಂತ. ಓಕೆ ಸರ್, ಥ್ಯಾಂಕ್ ಯು. ನರಗುಂದ ತಾಲೂಕು ಬನಹಟ್ಟಿ ಗ್ರಾಮ, ಬನಹಟ್ಟಿ, ಮೂಗನೂರು ಮತ್ತು ಕುರ್ಲಗೇರಿ ಸಂಬಂಧಪಟ್ಟಂತ ಪಂಚಾಯತಿ ಏನೈತಿ, ಈ ಪಂಚಾಯತಿದ ನೀರಿನ ಸಮಸ್ಯೆ ಇವತ್ತು ಇನ್ನಿರಲ್ಲ. ಹೆಂಗೈತಿ ಅಂತಂದ್ರೆ ಮಳೆಗಾಲದೊಳಗೂ 12 ದಿವಸಕ್ಕೆ ನೀರು ಬರ್ತಾವೆ, ಚಳಿಗಾಲದೊಳಗೂ 12 ದಿವಸಕ್ಕೆ ಬರ್ತಾವೆ, ಬೇಸಿಗೆ ಒಳಗೂ 12 ದಿವಸಕ್ಕೆ ಬರ್ತಾವೆ. ಆದ್ರೆ ಬೇಸಿಗೆ ಒಳಗೆ ಏನಾಗಂತಂದ್ರೆ 12ರಿಂದ 20 ದಿವಸಕ್ಕೆ ಹೋಗತಿ. ಅಂದ್ರೆ ಇದ್ರ ಅಭಾವ ಎಲ್ಲೈತಿ, ಪ್ರಾಬ್ಲಮ್ ಎಲ್ಲೈತಿ ನಮ್ಗೆ ಅರ್ಥ ಆಗೋಲ್ಲ. ಏನೋ ಬೇಸಿಗೆ ಒಳಗ ನೀರಿನ ಪ್ರಮಾಣ ಅಲ್ಲಿಂದ ಬಿಡ್ತಕ್ಕಂಥದ್ದು ವೇರಿಯೇಷನ್ ಐತಿ ಅಥವಾ ಇಲ್ಲಿ ಬರ್ತಕ್ಕಂಥ ವೇರಿಯೇಷನ್ ಐತಿ ಅಂತ ನಾವು ಒಪ್ಕೊಂತೀವಿ. ಬಟ್ ಪ್ರಾಬ್ಲಮ್ ಅದಲ್ಲ. ಇಲ್ಲಿ ಇರ್ತಕ್ಕಂಥ ಸಮಸ್ಯೆ ಏನೈತಿ ಅದರಲ್ಲಿ ಯಾರು ವರ್ಕ್ ಮಾಡ್ತಾರ ಸಮಸ್ಯೆ ಮೇನ್ ಅಲ್ಲಿ ಐತಿ. ಆಮೇಲೆ ನರಗುಂದ ತಾಲೂಕಿನೊಳಗೆ ಇರ್ತಕ್ಕಂಥ ಎಷ್ಟು ಪಂಚಾಯತಿ ಇದಾವ್, ಯಾವ ಪಂಚಾಯತಿ ಒಳಗೂ ಇರ್ತಕ್ಕಂಥ ಸಮಸ್ಯೆ ನಮ್ಮ ಊರಿನ ಪಂಚಾಯತಿಗೆ ಅಷ್ಟೇ ಯಾಕೆ? ನಮ್ಮ ಊರಿಗೆ ಇಲ್ಲೇ ನರಗುಂದೊಳಗೆ ಇಷ್ಟು ವಾರ್ಡ್ಗಳದಾವು, ಎಷ್ಟು ಮನಿಗಳದಾವು, ಎಲ್ಲರಿಗೂ 3 ದಿವಸಕ್ಕೊಮ್ಮೆ ನೀರು ಬರ್ತಾವ. ಎಷ್ಟು ಜನಸಂಖ್ಯೆ ಐತಿ ನರಗುಂದ ತಾಲೂಕು ಒಳಗೆ, ನರಗುಂದೊಳಗೆ ಸಿಟಿ ಒಳಗನ. ಮತ್ತು ನಮ್ಮ ಹಳ್ಳಿಘಟ್ಟ ಸಮಸ್ಯೆ ಹಾಕಿದೆ. ನಮ್ಮ ಬನಹಟ್ಟಿ ಗ್ರಾಮ ಪಂಚಾಯತಿಗೆ ಮಾತ್ರ ಇರ್ತಕ್ಕಂಥ ಸಮಸ್ಯೆ, ಉಳಿದ ಯಾವ ನಮ್ಮ ತಾಲೂಕಿನಾಗ ಇರ್ತಕ್ಕಂಥ ಬೇರೆ ಸಮಸ್ಯೆ ಇಲ್ಲ. ಇಲ್ಲೇ ಹದ್ಲಿಗೆ ಹೋರಿ, ಕೊಣ್ಣೂರು, ಇದಕ್ಕೆ ಹೋರಿ, ಬೇರೆ ಕಡೆ ಎಲ್ಲಿ ಸಮಸ್ಯೆ, ನಮ್ಮ ಬನಹಟ್ಟಿ ಗ್ರಾಮ ಪಂಚಾಯತಿಗೆ ಮಾತ್ರ ಸಮಸ್ಯೆ ಇದೆ. ಈಗ ಇನ್ನೂ ಒಂದೇನೈತೆ ಅಂತಂದ್ರೆ ನಮ್ಮ ತಿಳುವಳಿಕೆ ಮಟ್ಲಕ್ಕ ಈಗ ಹೋರಾಟ ಮತ್ತೊಂದು ಬೇರೆ. ಆದ್ರೆ ಸಮಸ್ಯೆ ಏನೈತೆ ಅಂತಂದ್ರೆ ಅಲ್ಲಿಂದ 4 ಲಕ್ಷ ಲೀಟರ್ ನೀರು ಬಿಡ್ತಾರ ಅಂತ ಐತಿ. ಇಲ್ಲಿ ಇವ್ರು ಹೇಳ್ತಾರ 2,80,000 ಲೀಟರ್ ಬರ್ತೈತಿ ಅಂತೇಳಿ. ಸಮಸ್ಯೆ ಯಾರ್ದು? ಇದನ್ನ ಅವ್ರನ್ನ ಕೇಳ್ಬೇಕು, ನಾವು ದಿವಸ ಬಂದು ಇಲ್ಲಿ ಕೇಳೋದಲ್ಲ. ಎಲ್ಲಾರ್ದು ಅವ್ರವ್ರದ್ದೇ ಸಮಸ್ಯೆ ಇರ್ತಾವ, ಅವ್ರವ್ರ ಕೆಲಸ ಇರ್ತಾವ. ಆ ಕೆಲಸ ಕೇಳೋರು ಯಾರು ಅಂದ್ರೆ ದಿವಸ ಬಂದ್ಕಾರ ಇವ್ರ ಮನೆ ಬಾಗಿಲು ಬಂದ್ಕಾರ ನಾವು ಕೊಡ ಇಟ್ಕೊಂಡು ನಿಂದ್ರದ ಇಲ್ಲಿ ಪಂಚಾಯತಿಗೆ
ಇದನ್ನ ಸಂಬಂಧಪಟ್ಟವ್ರು ಯಾರ ಮುಂದುವರೆದು ಇದಕ್ ಬೇಕಾದಂತ ಕಾಳಜಿ ತಗೊಂಡ್ ಕೆಲಸ ಮಾಡಿದ್ರೆ ಇದೇನ್ ದೊಡ್ಡ ಸಮಸ್ಯೆ ಅಲ್ಲ. ಈ ಸಮಸ್ಯೆಯನ್ನು ಹೋಗಲಾಡ್ಸಕ ಪಾಪ ಮುಗನೂರವ್ರು ಒಂದು ಸಪರೇಟ್ ಟ್ಯಾಂಕ್ ಕಟ್ಕೊಳಕಂತಾರ ಅವ್ರಿಗೆ. ಅದರಿಂದ ನಮ್ಗೆ ಬನವಟ್ಟಿ ಅವ್ರಿಗೂ ಅನುಕೂಲ ಐತಿ. ಆದ್ರೆ ಇದನ್ನ ಯಾಕೆ ಗೌರ್ಮೆಂಟ್ ಮಾಡಾಕಂತಿಲ್ಲ, ಎಲ್ಲಾ ಸಾರ್ವಜನಿಕರು ಕೂಡ ಮಾಡಾಕಂತ. ಇನ್ನು ನಾವು ಬನವಟ್ಟಿ ಅವರು ರೊಕ್ಕ ಹಾಕಿ ಮಾಡ್ಕೊಂಡು ಇವ್ರ ಸಂಬಂಧಿನ ಇವ್ರು ಯಾರು ಕನ್ಸರ್ನ್ ಪರ್ಸನ್ ಅದನ, ಯಾರು ವರ್ಕ್ ಮಾಡೋರು ಅದಾರ, ಅವ್ರು ಮಾಡದೇ ಇರೋ ಕೆಲ್ಸಕ್ಕೆ ನಮ್ಮ ಮೇಲೆ ಟ್ಯಾಕ್ಸ್ ಇದೆ. ಇನ್ನು ನಾವ ಕಟ್ಕೋಬೇಕು ಒಂದು ಟ್ಯಾಂಕ್ನ. ಇವ್ರು ಹೇಳ್ತಾರ ಅಲ್ಲಿಂದ ಬಿಡಂಗಿಲ್ಲ, ಅವ್ರು ಹೇಳ್ತಾರ ಇಲ್ಲಿಂದ ಬಿಟ್ಟೇವಿ. ಇಬ್ಬರು ನಾಳೆ ಯಾರ ಇದ್ದವ್ರು ಇಬ್ರು ತಪ್ಪ ಯಾರ್ದೈತಿ ಇದ್ರೊಳಗ ನಾವ್ ಕೇಳ್ಬೇಕಲ್ಲ ಇದನ್ನ. ಇಲ್ಲಿ ಯಾರು ಕೇಳಂಗಿಲ್ಲ. ಒಂದ್ ತಾಸು ಬರ್ತೀವಿ, ಮಾತಾಡ್ತೀವಿ, ಹೋಗ್ಬಿಡ್ತೀವಿ. ಅಧಿಕಾರಿಗಳು ಏನಂತಾರೆ ಇದಕ್ಕೆ? ಅಧಿಕಾರಿಗಳನ್ನ ಎಲ್ಲಾರು ಕೇಳ್ತೇವ್ರಿ. ಮೊನ್ನೆ MLA ಸಾಹೇಬ್ರು ಬಂದ್ರ ಕೇಳಿದ್ರ ನೀರು ಒಗ್ಯಾಕ್ ತಗೊಂತಾರ್ರಿ. ಅದಕ್ಕೆ ನೀರ್ ಇರುದ ಅದ ಒಂದ ಮತ್ ಒಗ್ಯಾಕು ತಗೊಂತಾರ, ದನ ತೊಳ್ಯಾಕು ತಗೊಂತಾರ. ಬೇರೆ ನೀರ್ ಕೊಟ್ರ ತಗೊಳುದಿಲ್ಲ. ಅದನ್ನ ಅದಕ್ ತಗೊಂತಾರ, ಇದಕ್ ತಗೊಂತಾರ, ತಗೊಳ್ಳೋದ. ಮತ್ತ ಅದನ್ನ ಇರು ನೀರ ಸಪ್ಲೈ ಅದಕ್ಕ ಉಪಯೋಗಕ್ಕೆ ಆಯ್ತದ. ಉಪಯೋಗಕ್ಕಿಲ್ಲ ಅಂತ ಹೇಳಕ ಪರ್ಮನ್ ಹೊರಡ್ಸನ. ಯಾರಿಗೂ ಏನು ಬೇರೆ ಕುಡಿಯುದು ಬಿಟ್ಟ ಕಾರ ಎದಕ್ಕೂ ಉಪಯೋಗ ಮಾಡಂಗಿಲ್ಲ ಅಂತ ಹೇಳ್ಕಾರ ನೋಟಿಸ್ ಹೊರಡ್ಸನ್ ಬಿಡ್ತಾರ. ಎಲ್ಲರೂ ಬಿಡ್ತಾರ. ಸರ್ ತಮ್ಮ ಹೆಸರು? ಪ್ರಶಾಂತ್ ಹಿರೇಮಠ ಅಂತ. ಓಕೆ ಸರ್. ಸರ ನಮ್ಮಲ್ಲಿ ನೀರಿಂದು ಸಮಸ್ಯೆ ಭಾಳ ಆಗೈತೆ ಸರ್. ಈ ಬೇಸಿಗೆಲಿಂದ ಮೊದಲಾದ್ರೂ ಹಿಂಗೈತ್ರಿ. ಆದ್ರೆ 15 ದಿನ 20 ದಿನ 25 ದಿನ ಮಟ ನೀರು ಬರೋದೂ ಇಲ್ರಿ. ಆಮೇಲೆ ಪ್ರತಿ ಒಂದು ಕೊರ ನೀರು ತರಬೇಕಾದ್ರೂ ಪಾಳಿ ಹಚ್ಚಿ ತರಬೇಕು. ನೀರಿನ ಸಪ್ಲೈಮೆಂಟ್ ಸರಿಯಾಗಿಲ್ಲ. ಇನ್ನೊಂದು ಚಿಕ್ಕನಾರ್ಗುಂದ DBTಲಿಂದ ಅವ್ರೊಂದು ಪ್ರಾಬ್ಲಮ್ ಗ್ರಾಮ ಪಂಚಾಯತ್ ಅವ್ರು ಏನ್ ಹೇಳ್ತಾರಂದ್ರ, ಒಂದು ದಿನಕ್ಕೆ 4 ಲಕ್ಷ ಲೀಟರ್ ನೀರು ಬಿಡ್ತೇವೆ ಅಂತ ಅವ್ರು ಹೇಳ್ತಾರ. ಇಲ್ಲಿ ಬಂದು ಸಂಗ್ರಹ ಆಗೋದು 2,80,000 ಲೀಟರ್. ಹಂಗಾರೆ ಇನ್ನು 1,20,000 ಲೀಟರ್ ಎಲ್ಲಿ ಹೋದಂತ ನಮ್ಮ ಪ್ರಶ್ನೆ. ಆಮೇಲೆ ಸರಿಯಾಗಿ ನೀರಿನ ಸಪ್ಲೈ ಇಲ್ಲ. ಈ ರೀತಿಯಾಗಿ ನಮ್ಮಲ್ಲಿ ಜಾನುವಾರುಗಳಿಗೆ ಮತ್ತು ಎಲ್ಲರಿಗೂ ತೊಂದರೆ ಆಗೈತೆ ಕುಡಿ ನೀರಿಂದ. ಇದನ್ನ ತಕ್ಷಣದಲ್ಲಿ ಅಧಿಕಾರಿಗಳು ಏನ್ ಮಾಡ್ಬೇಕಂತಂದ್ರ ಎಚ್ಚೆತ್ಕೊಂಡು ನಮ್ಮ ಊರಿನ ಗ್ರಾಮದ ಸಮಸ್ಯೆಗಳನ್ನ ಬೇಗನೆ ಪರಿಹರಿಸ್ಬೇಕಂತೇಳಿ ನಾವು ಅವರಲ್ಲಿ ವಿನಂತಿ ಮಾಡ್ಕೊಂತೀವಿ. ಇದ್ರ ಬಗ್ಗೆ ಗ್ರಾಮ ಪಂಚಾಯತಿ ಅವ್ರಿಗೆ ಏನಾರ ಹೇಳಿದ್ರೆ? ಮನವಿ ಕೊಟ್ಟಿದ್ದಾತ್ರಿ, ಸ್ಟ್ರೈಕ್ ಮಾಡಿದ್ದಾತು, ಹೇಳಿದ್ದಾತು, ಬರೀ ಸಬೂಬ್ ಕಾರಣ ಕೊಡ್ತಾರ. ಈ ಮೆಂಬರ್ ಬಾಡಿನೂ ಹಂಗೈತಿ, ತಾಲೂಕ್ ಪಂಚಾಯತಿ ಬಾಡಿನೂ ಹಂಗೈತಿ. MLA ಕೇಳಿದ್ರೆ ನಾವು ಸರಿ ಮಾಡ್ತೇವೆ ಅಂತ ಅವ್ರು ಅಂತಾರ. ಜಿಲ್ಲಾಡಳಿತದವರು ನಾವು ಎಲ್ಲ ಸರಿ ಮಾಡ್ತೇವೆ ಅಂತ ಅವ್ರು ಅಂತಾರ. DC ಲೆವೆಲ್ ಮಟ್ಟನೂ ಹೋಗೈತೆ. ಆದ್ರೂ ಯಾರು ಏನು ತಲೆ ಕೆಡಿಸ್ಕೊಂಡಿಲ್ಲ. ಹಿಂಗಾಗಿ ಭಾಳ ಸಮಸ್ಯೆ ಆಗೈತಿ. ಗ್ರಾಮ ಪಂಚಾಯತಿ ವ್ಯಾಪ್ತಿ ಒಳಗೆ ನಮ್ಗೆ ನೀರಿನ ವ್ಯವಸ್ಥೆ ಸರಿ ಮಾಡ್ಬೇಕು. ನೀರು ಜೀವ ಜಲ. ನೀರಿಲ್ಲ ಅಂದ್ರೆ ಊಟ ಇಲ್ದ ಬದುಕ್ತಾನೆ ಮನುಷ್ಯ, ನೀರಿಲ್ದ ಬದುಕೋಗಲ್ಲ. ಹಂಗಾಗಿ ನೀರಿನ ವ್ಯವಸ್ಥೆನ ತತ್ಕ್ಷಣದಲ್ಲಿ ಪೂರೈಸ್ಬೇಕು. ಒಂದ್ ವೇಳೆ ಇವರು ಪೂರೈಸದೇ ಇದ್ದಲ್ಲಿ ಮಹಿಳೆಯರು, ಗ್ರಾಮಸ್ಥರು ಎಲ್ಲರೂ ಕೂಡಿ ಉಗ್ರವಾದ ಹೋರಾಟ ಮಾಡಿ ಗ್ರಾಮ ಪಂಚಾಯತಿ ಕಿಲಿ ಹಾಕ್ತೇವೆ. ಬೇಕಾದ ಅಧಿಕಾರಿಗಳು ಬಂದು ನಮ್ಮ ಗ್ರಾಮದ ಜನರಿಗೆ ಏನು ಶಿಕ್ಷೆ ಕೊಡ್ತಾರ ಕೊಡ್ಲಿ. ಹೌದಾ ಸರ್? ತಮ್ಮ ಹೆಸರು? ಬಸವರಾಜ್ ಕುರಿ ಅಂತ ಹೇಳಿ. ಓಕೆ ಸರ್. 20 ದಿನ ನೀರ ಇಲ್ಲ, ಏನ್ ಕುಡಿಬೇಕ್ರಿ ನಾವು? ಮತ್ತೆ ಇಲ್ಲಿ ಅವ್ರು ನೀರ್ ಬಿಡಲ್ಲಮ್ಮ ನಿಮ್ಗೆ? ನೀರ್ ಎಲ್ ಬಿಟ್ಟೆ ಇಲ್ರಿ, ಅಲ್ಲಿ ಇಲ್ಲಿ ಹೋಗಿ ನಾವು ಕೂಡ ತರೋದು ಕುಡಿದು ಮಾಡಾಕತ್ತೀವಿ. ಇಲ್ಲಿ DBT ನೀರ್ ಬರಲ್ವಾ? ಇಲ್ರಿ, ಬಂದೇ ಇಲ್ರಿ. ಜಾಸ್ತಿ ನೀರ್ ಬರಲ್ಲ? ಜಾಸ್ತಿ ಬರೋದು 20 ದಿನದ ಮ್ಯಾಲ ಆಯ್ತು ನೋಡ್ರಿ ನೀರು. ಹೌದಾ? ಇಲ್ಲ ಮತ್ತೆ ಕೆರಿ ಬಳಸಿರ್ಬೇಕಲ್ವಾ? ಕೆರಿ ನೀರು ಹೊತ್ತು ಇಲ್ವಾ ನಿಮ್ಗೆ? ಇಲ್ರಿ, ಕೆರೆನ ಬಳಸಿಲ್ರಿ. ಕೆರೆ ಚಲೋನ ಇಲ್ರಿ ನೀರು. ಹೌದಾ? ಮತ್ತೆ ಇಲ್ಲಿ ಈ ಗ್ರಾಮ ಪಂಚಾಯತಿ ಅವರು ಮತ್ತೀಗ ಬೋರ್ ಗೀರು ಏನಾರ ವ್ಯವಸ್ಥೆ ಮಾಡಿದಾರ ನಿಮ್ಗೆ? ಬೋರ್ ಐತ್ರಿ, ಸೊಳ್ಳೆ ನೀರು ಅಲ್ಲೇ ಹೋಗಿ ಹೋಗಿ ನೋಡ್ಕೊಂಡ್ ಬರೋದು. ಇಲ್ಲಿ ಅನ್ಕರ್ ಊರಾಗ ಬರೋದು. ನಿಮಗ್ ಕುಡಿ ನೀರಿನ ಅವಶ್ಯಕತೆನು ಇಲ್ಲೇನಿಲ್ಲ? ಕುಡಿ ನೀರು ಏನ್ ಬರ್ತಾ ಇಲ್ಲ ನಿಮ್ಗ? ಹೌದಾ? ಜನ ಹಾಕ್ರಿ ನೀರ ಬಂದು. ಹೌದಾ? ಈ ನೀರಿಗಾಗಿ ನೀವು ಎಲ್ಲಾರ ಹೊಲಕ್ ಕೆರಿಗೆ ಅಥವಾ ಹಿಂಗ ಹೋಗ್ತೀರ? ನಮ್ಮ ಹೊಲಕ್ಕತ್ತು ಹೋಗ್ತೀರಾ? ಹಳ್ಳಕ್ಕದು ಹೋಗ್ಯವ್ರಿ. ಮತ್ತ ಬೋರಿಗೆ ಹೋಗ್ಯಾಕದು ನೀರು ಬಳಸಾಡಕದು ತಗೊಂಡ್ಬರ್ತೇವ್ರಿ. ಮತ್ತೆ ಹೌದಾ? ಈಗ ಹಳದಾಗ ಹೋಗಿ ವಾರ್ತಿ ನೀರ್ ತುಂಬ್ಕೊಂಡ್ ಬರ್ತೀರಾ ನೀವು? ವಾರ್ತಿ ಚಲೋನ ಇಲ್ರಿ, ಗಟ್ರ ನೀರ್ ಕುಡಿಯೋದು. ಹಿಂಗಾಗಿ ಸಮಸ್ಯೆ. ಆಯ್ತಾ ತಮ್ಮ? ಅಮ್ಮ ನಿನ್ನ ಹೆಸರೇನಮ್ಮ? ನನ್ನ ಹೆಸರು ಪಂಚ. ಓಕೆ ಅಮ್ಮ.